ಭಾರತದ ಪ್ರಮುಖ ನಗರ ಮೂಲದ ಮೋಟಾರ್ ಸ್ಪೋರ್ಟ್ಸ್ ಲೀಗ್ ಆಗಿರುವ ಇಂಡಿಯನ್ ರೇಸಿಂಗ್ ಫೆಸ್ಟಿವಲ್ ಹೊಸ ರೋಮಾಂಚಕ ಅಧ್ಯಾಯವನ್ನು ಪ್ರವೇಶಿಸಿದೆ. ಕನ್ನಡದ ಮೆಗಾಸ್ಟಾರ್ ಕಿಚ್ಚ ಸುದೀಪ್ ಅವರ ಬೆಂಗಳೂರು ಫ್ರಾಂಚೈಸಿಯನ್ನು ಅಧಿಕೃತವಾಗಿ ಸ್ವಾಧೀನಪಡಿಸಿಕೊಂಡು ತಮ್ಮ ರೇಸಿಂಗ್ ತಂಡವನ್ನು ಕಿಚ್ಚಾಸ್ ಕಿಂಗ್ಸ್ ಬೆಂಗಳೂರು ಅನ್ನು ಪ್ರಾರಂಭಿಸಿದ್ದಾರೆ. ಈ ಮಹತ್ವದ ನಡೆ ಕೇವಲ ವ್ಯಾವಹಾರಿಕ ನಿರ್ಧಾರಕ್ಕಿಂತ ಹೆಚ್ಚಿನದಾಗಿದೆ. ಇದು ಬೆಳ್ಳಿತೆರೆ ಮತ್ತು ವೇಗದ ಟ್ರ್ಯಾಕ್ ನಡುವಿನ ಒಂದು ನಿರ್ಣಾಯಕ ಸಾಂಸ್ಕೃತಿಕ ಕ್ರಾಸ್ ಓವರ್ ಆಗಿದ್ದು, ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ತಾರೆಗಳಲ್ಲಿ ಒಬ್ಬರ ಶಕ್ತಿ ಮತ್ತು ಪ್ರಭಾವವನ್ನು ಮೋಟಾರ್ ಸ್ಪೋರ್ಟ್ಸ್ ಉನ್ನತ ಮಟ್ಟದ ಜಗತ್ತಿನಲ್ಲಿ ತರುತ್ತಿದೆ. Kichas Kings. Please come. 2000 ಇಸ್ವಿಯಲ್ಲಿ ಸ್ಪರ್ಶ ಸಿನಿಮಾದ ಮುಖಾಂತರ ಬ್ರೇಕ್ ಥ್ರೂ ಪಡ್ಕೋತಾರೆ. ಈ ಒಂದು ಸಿಚುವೇಶನ್ ಹೇಳಕ್ ಇಷ್ಟಪಡ್ತೀನಿ ಸರ್. ಮೈ ಫಸ್ಟ್ ಸಿನಿಮಾ that I watched at 12 AM at night was ಸ್ಪರ್ಶ. So the reason we are here today is to introduce you to all of you, like the well-known actor whom all of you know as a very good human being and very big actor, and I don't think I have to tell about him because all of you know pretty much well. So the journey has begun with him, so I am more excited with the journey. Before I begin, I would like to say that a great man once said that institutions are not built by bricks and stones, but it is by the individuals who represent that institution. And today, the Bangalore franchisee of the IRL, the Bangalore Racing Team. ಬಂದಿರುವಂತೆಲ್ಲ ನನ್ನ ಸ್ನೇಹಿತರಿಗೆ ಪ್ರೀತಿಯ ನಮಸ್ಕಾರ, ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ನನ್ನ ಗೆಳೆಯರಿಗೆ ಹಾಗೂ ಬಂದಿರೋ ನನ್ನ ಗೆಳೆಯ ನಲ್ಪಾಡ್ ನಮಸ್ತೆ, ವೆಲ್ಕಮ್. ಸ್ವಲ್ಪ ಕ್ರಿಕೆಟ್ ಅಂದರೆ ಸ್ವಲ್ಪ ಜಾಸ್ತಿ ಮಾತನಾಡ್ತಾ ಇದ್ದೆ ನಾನು. ಐ ಆಮ್ ಜಸ್ಟ್ ವೆರಿ ಹ್ಯಾಪಿ, ಅಖಿಲೇಶ್, that we started off a chat at a probable arena where both of us didn't belong. And from there we have had a journey, and I'm very happy to be here. ಓನರ್ ಆದಂಥ ಪ್ರಿಯಾ ಅವರವರೇ, ನಿಮ್ಮನ್ನು ನಾನು ರೆಪ್ರೆಸೆಂಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು. ಭಾಳ ಸೈಲೆಂಟಾಗಿ ಸೈಡಿ ಹೋಗಿ ನಮಗೆ ಸಿಕ್ಸ್ ಹಾಕಿದ್ದೀವಿ ಮಾತಾಡೋಕ್ಕೆ. ಸ್ಪೋರ್ಟ್ಸ್ ಅನ್ನೋದು ಐ ಥಿಂಕ್ ಐ ಹ್ಯಾವ್ ಆಲ್ವೇಸ್ ಬೀನ್ ವೆರಿ ಹ್ಯಾಪಿಲಿ ಅಸೋಸಿಯೇಟೆಡ್ ವಿತ್. ಅದು ಕ್ರಿಕೆಟ್ ಆಗಿರಲಿ, ಇನ್ನೊಂದು ರೀತಿಯಲ್ಲಿ ನಮ್ಮ ಚಿತ್ರರಂಗದಲ್ಲಿ ನಡೆಯುವಂಥ ಬೇರೆ ಸ್ಪೋರ್ಟ್ಸ್ ಆಗಿರಲಿ. ಬಟ್ ಇದನ್ನ ನಾನು ಅಲ್ಲಿಗೆ ಏನಕ್ಕೆ ಹೋಲಿಕೆ ಮಾಡಕ್ಕೆ ಹೋಗಲ್ಲ. ಐ ಥಿಂಕ್ ವೇರ್ ಐ ವುಡ್ ಲೈಕ್ ಟು ಕೀಪ್ ದಿಸ್ ಅಸೈಡ್ ಅಂಡ್ ಅಪಾರ್ಟ್ ಇಸ್ ಬಿಕಾಸ್ ಆಫ್ ದ ವಾಸ್ಟ್ನೆಸ್. ಇದಕ್ಕಿರುವಂಥ ಒಂದು ಡೈಮೆನ್ಷನ್ಸೇ ಬೇರೆ ಇದೆ. ನಾವು ಆ್ಯಕ್ಚುಲಿ ಡಿಸ್ಕಷನ್ಗೆ ಕೂತ್ಕೊಂಡಾಗ ನಾನು ಅಖಿಲೇಶ್ ನಾವು ಇದನ್ನು ತಗೊಂತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಬಿಕಾಸ್ ಅವರು ನನಗೆ ಅಪ್ರೋಚ್ ಮಾಡಿದ್ದು ಅಟ್ಲೀಸ್ಟ್ ಒಂದು ಫೇಸ್ ಆಫ್ ದ ಟೀಮ್ ಆಗೋದಕ್ಕೆ. ಬಟ್ ಐ ಥಿಂಕ್ ಐ ಲವ್ ವಾಟ್ ಹಿ ಶೋಡ್. ಐ ಲವ್ಡ್ ಹಿಸ್ ವಿಷನ್. ಓನರ್ ಅವರು ಪ್ರಿಯಾ ಅವರು ಇದನ್ನು ಡಿಸೈಡ್ ಮಾಡಿರಲಿಲ್ಲ ಅಂದರೆ ಏನು ಆಗ್ತಾ ಇರಲಿಲ್ಲ. ಆ್ಯಂಡ್ ಅಫ್ಕೋರ್ಸ್ ವಿನೀತ್ ಬಗ್ಗೆ ನಾನು ಅವರು ಬಂದು ತುಂಬ ಚೆನ್ನಾಗಿ ಮಾತಾಡಿದ್ರು, ಅವರ್ CFO. ಬಟ್ ವಿನೀತ್, that was a wonderful speech you made it easy for me. Thank you so much, and without you also this wouldn't have happened. And welcome to Bengaluru, Akhilesh.